ನಮಸ್ತೆ, ವೆಲ್ಕಮ್ ಬ್ಯಾಕ್ ಟು ಮಾನಸಗೌಡ ಯೂಟ್ಯೂಬ್ ಚಾನಲ್. ದಿಸ್ ಇಸ್ ಮಾನಸ ಆ್ಯಂಡ್ ನಾನಿವತ್ತು ನಮ್ಮ ಊರಿಂದನೇ ವ್ಲಾಗ್ನ ಸ್ಟಾರ್ಟ್ ಮಾಡಿದ್ದೀನಿ. ಶ್ರೇಯಾ ಇನ್ನೂ ಮುಂಚೆನೇ ಬಸ್ ಹತ್ಬಿಟ್ಟಿದ್ದಾಳೆ. ಸೊ ಇವಾಗ ನಾನು ಬಸ್ ಹತ್ತಬೇಕು. ಇನ್ನೇನು ಬರ್ತಿದೆ ನಿಮ್ಮ ಊರಿಗೆ ಅಂತ ಕಾಲ್ ಮಾಡಿದ್ಲು. ಸೊ ಹೋಗ್ತಾ ಇದ್ದೀವಿ, ಬನ್ನಿ ಹೋಗೋಣ. ಇವತ್ತು ಆ್ಯಕ್ಚುಲಿ 5th ಡೇ ಎಕ್ಸಾಮ್. ಗೈಸ್, ಲಾಸ್ಟ್ 2 days ಎಕ್ಸಾಮ್ ವ್ಲಾಗ್ಸ್ನ ನಾನು ಮಾಡಿಲ್ಲ. ಅದಕ್ಕೆ ತುಂಬ ಒಂದು ದೊಡ್ಡ ಕಾರಣ ಇದೆ. ಅದೆಲ್ಲ ಬೇಡ ಬಿಡಿ. ಇವಾಗ ಲಿಪ್ಸ್ಟಿಕ್ ಹಚ್ಕೊತಿದ್ದಾಳೆ ಶ್ರೇಯಾ, ಮತ್ತು ಟೆಂಪಲಿಗೆ ಕರ್ಕೊಬಂದಿದ್ದಾಳೆ. ಸೊ ಟೆಂಪಲ್ ವಿಸಿಟ್ ಮಾಡಿ ಆಮೇಲೆ ಚೆನ್ನಾಗಿ ಎಕ್ಸಾಮ್ ಬರ್ತೀವಿ. About words, but it sounds like you're envisioning an instrumental piece that truly captures a calm beachy. ಎರಡೆರಡು ಬಸ್ನ ಹತ್ತು ಇಳಿದು ನಾವು ಬಂದಿದ್ದು ಎಕ್ಸಾಮ್ ಸೆಂಟರ್ಗೆ. ಆ್ಯಂಡ್ ನೋಡ್ಬೋದು KSOUನಲ್ಲಿ ಚಿಕ್ಕದಾದ ಪುಟ್ಟದಾದ ಚಕ್ಕದಾದ ಕಾಡಿದೆ. ಆ ಕಾಡು ಮಧ್ಯೆಯಿಂದ ನಡ್ಕೊಂಡೋಗಿ ನಾವು ಎಕ್ಸಾಮ್ನ ಬರೆದ್ವಿ. ಕುಲ್ಜಾವ್ ಸೇಮ್ ಕರೆಕ್ಟ್ ಆಯಿತು. ಬಾಯ್ ಶ್ರೇಯಾ. ಇವತ್ತು ಏನಾಗಿದೆ ಗೊತ್ತಾ, ಇದ್ದಾಳಲ್ಲ ಇವಳು ಸಿರಿ, ಎಕ್ಸಾಮ್ ಹಾಲಲ್ಲಿ ಎಕ್ಸಾಮ್ ಮುಗ್ದಾದ್ಮೇಲೆ ಬುಕ್ಲೆಟ್ನ ತಗೊಂಬಂದ್ಬಿಟ್ಟವಳೆ ಬ್ಯಾಗ್ ಒಳಗೆ ಹಾಕೊಳಕ್ಕೆ. ಯಾವ್ದೋ ಜ್ಞಾನದಲ್ಲಿ ಮಾನಸ ಕರಿತಾ ಇದ್ಲು ಅಂತ. ಇಲ್ಲ ಅಷ್ಟೇ ಇನ್ನು ನಾನು ಕರೆಯೋಕ್ಕಾಗುತ್ತೆ? ಇಲ್ಲ ಕರಿಯಕ್ಕಾಗುತ್ತೆ. ಅವಳೇ ಬಂದಿದ್ಲು, ಬೇಗ ಬಾಸ್ತೀರಿ ಅಂತ ಅರ್ಜೆಂಟ್ ಬರ್ತಿದ್ಲು. ಎಡಿಟ್ ಮಾಡಿಬಿಡ್ತೀನಿ. ನಾರ್ಮಲ್ ನಾನು ಮಾಡ್ತಾ ಇರೋದು ಡಿಸ್ಟೆನ್ಸ್ ಎಜುಕೇಷನ್ ಆದರೂ ನನ್ನ ಫ್ರೆಂಡ್ಸ್ಗಳಿಗೆ ಏನು ಕಡಿಮೆ ಇಲ್ಲ. ಹೌದು, ನಾನು ಕೂಡ ನನ್ನ ಡಿಗ್ರಿ ಕಾಲೇಜ್ ಟೈಮ್ನ ತುಂಬಾ ಮಿಸ್ ಮಾಡ್ಕೊಳ್ತಿದ್ದೀನಿ. ಯಾಕಂದರೆ ಡಿಗ್ರಿ ಟೈಮಲ್ಲಿ ಎಂಜಾಯ್ ಮಾಡಿದಷ್ಟು ಈಗ ನನಗೆ ಎಂಜಾಯ್ ಮಾಡೋದಕ್ಕೆ ಆಗ್ತಾ ಇಲ್ಲ. ಯಾಕಂದರೆ ರೆಗ್ಯುಲರ್ ಕಾಲೇಜಿಗಂತೂ ನಾನು ಹೋಗ್ತಿಲ್ಲ. ಡಿಸ್ಟೆನ್ಸ್ ಎಜುಕೇಷನ್ ಆದರೂ ವರ್ಷದಲ್ಲಿ ಸಿಗುವಂಥ ಒಂದು 10 ದಿನವೇ ಎಂಜಾಯ್ ಮಾಡ್ತಾಯಿದ್ದೀನಿ. ಆ್ಯಂಡ್ ಎಕ್ಸಾಮ್ ಟೈಮಲ್ಲಿ ಗೈಸ್. ಸಿರಿ, ಹೇಗನ್ನಿಸ್ತಿದೆ? ಶ್ರೇಯಾ ಹೋಗ್ಬಿಟ್ಲು ನಮ್ಮನ್ನ ಬಿಟ್ಟು. ಅಂದರೆ ಮನೆಗೆ ಹೋಗಿಲ್ಲ, ಇನ್ನು ಮನೆಗೆ ಹೋಗ್ಬಿಟ್ಲು. ಸಾರಿ ಶ್ರೇಯಾ, ನೀವು ವಿಡಿಯೋ ನೋಡ್ತಿದ್ರೆ. ಓಕೆ, ಯಾರಿಗೆಲ್ಲ ನಮ್ಮ ಈ ಡೈಲಿ ಕಾಲೇಜ್ನ ಎಕ್ಸಾಮ್ಸ್ ವ್ಲಾಗ್ ಇಷ್ಟ ಆಗ್ತದೆ ಅವರೆಲ್ಲ ಖಂಡಿತವಾಗ್ಲೂ ನನ್ನ ಯೂಟ್ಯೂಬ್ ಚಾನಲ್ನ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.